ಮೊದಲ ಚಿತ್ರಕ್ಕೆ ಪ್ರಶಸ್ತಿ ವಿಜೇತ ನಿರ್ದೇಶಕಿ ರೂಪಾ ಅಯ್ಯರ್ ಇದೀಗ ಎರಡನೇ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳೋದಕ್ಕೆ ಸಜ್ಜಾಗಿದ್ದಾರೆ. ಚಂದ್ರ ಅನ್ನೋ ಚಿತ್ರ ನಿನ್ನೆ ಸೆಟ್ಟೇರಿದ್ದು ಶ್ರೇಯಾ ಸರನ್ ಹಾಗೂ ಪ್ರೇಮ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಚಿತ್ರದ ಆರಂಭ ಕಾರ್ಯಕ್ರಮದಲ್ಲಿ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ವಿಶ್ವೇಶ್ವರ್ ಭಟ್ ಭಾಗಿಯಾಗಿ ಶುಭ ಕೋರಿದರು. ಪ್ರಶಸ್ತಿ ವಿಜೇತ ಮುಖಪುಟ ಚಿತ್ರದ ಖ್ಯಾತಿಯ ನಿರ್ದೇಶಕಿ ರೂಪಾ ಅಯ್ಯರ್ ಈಗ ತಮ್ಮ ಎರಡನೇ ಚಿತ್ರದ ನಿರ್ದೇಶನದ ಖುಷಿಯಲ್ಲಿದ್ದಾರೆ. ಸಾಕಷ್ಟು ತಯಾರಿ ನಡೆಸಿರುವ ರೂಪಾ ಅಯ್ಯರ್ ಒಂದು ಒಳ್ಳೆ ಟೀಮ್ನೊಂದಿಗೆ ತಮ್ಮ ಎರಡನೇ ಚಿತ್ರವನ್ನ ಆರಂಭಿಸಿದ್ದಾರೆ. ಅದೇ ಚಂದ್ರ. ಚಿತ್ರಕ್ಕೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ. ಅದ್ಧೂರಿಯಾಗಿ ನಡೆದ ಸಮಾರಂಭದಲ್ಲಿ ಸಾಕಷ್ಟು ನಿರೀಕ್ಷೆಗಳ ನಂತರ ನಿರ್ದೇಶಕಿ ರೂಪಾ ಅಯ್ಯರ್ ತಮ್ಮ ಚಿತ್ರದ ನಾಯಕ ಮತ್ತು ನಾಯಕಿಯನ್ನ ಪರಿಚಯಿಸಿದರು. ದಟ್ ಈಸ್ ನನ್ ಅದರ್ ದ್ಯಾನ್ ಲವ್ಲಿ ಸ್ಟಾರ್ ಪ್ರೇಮ್ ಮತ್ತು ಸೌತ್ ಕ್ವೀನ್ ನಟಿ ಶ್ರೇಯಾ ಶಿರಿನ್. ಚಂದ್ರ ಅಂದರೆ ಇಟ್ಸ್ ಎ ಲಾಸ್ಟ್ ಜನ್ರೇಷನ್ ಪ್ರಿನ್ಸಸ್ ಮತ್ತು ಅವಳ ಲವ್ ಸ್ಟೋರಿ, ಅದ್ರ ಬಗ್ಗೆ ಮಾಡ್ತಾ ಇರೋಂಥ ಚಿತ್ರ. ಅಂದರೆ ರಾಜಮನೆತನದ ಕೊನೆಯ ಸಂತತಿಯ ಹುಡುಗಿರು ಕಲ್ಚರಲ್ ಡಿಫ್ರೆನ್ಸ್, ಅಂದರೆ ನಾನು ಮಹಾರಾಣಿ ಅಂತ ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ, ಇತ್ಲಾಗ ನಾನು ಮಾಡ್ರನ್ ಹುಡುಗಿ ಅಂತಲೂ ಹೇಳ್ಕೊಳಕ್ಕಾಗಲ್ಲ, ಹಾಗೆ ಅವ್ರು ಪ್ರೀತಿಸಿದಂಥ ಹುಡುಗನ ಮದುವೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ಇಟ್ಸ್ ಅ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸ್ಟೋರಿ. ಆಕ್ಷನ್ ನಾಯಕನಾಗಿ ಮಿಂಚೋ ಆಸೆ ಇದ್ರೂ ಸಹ ಜನ ಅವರನ್ನ ಲವ್ಲಿ ಸ್ಟಾರ್ ಆಗಿ ಸ್ವೀಕರಿಸಿರೋದ್ರಿಂದ ಲವರ್ ಬಾಯ್ ಪಾತ್ರಗಳೇ ಪ್ರೇಮ್ರನ್ನ ಹುಡುಕೊಂಡು ಬರ್ತವೆ. ತಮ್ಮ ಚಿತ್ರಕ್ಕೆ ಪ್ರೇಮ್ ಅವರೇ ನಾಯಕರಾಗಬೇಕೆಂಬ ನಿರ್ದೇಶಕಿ ರೂಪಾ ಅಯ್ಯರ್ ಅವರ ಹಠ ನಟ ಪ್ರೇಮ್ರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದಿದೆ. ಈ ಚಿತ್ರಕ್ಕಾಗಿಯೇ ಪ್ರೇಮ್ 6 ಪ್ಯಾಕ್ ಮಾಡಿಕೊಳ್ಳುವ ತಯಾರಿಯಲ್ಲಿದ್ದಾರೆ. ಅಲ್ಲದೆ ಮೊದಲ ಬಾರಿಗೆ ಶ್ರೇಯಾ ಶಿರಿನ್ ಜೊತೆ ಅಭಿನಯಿಸಲಿರುವ ಸಂಭ್ರಮವು ಅವರ ಮುಖದಲ್ಲಿತ್ತು. ಇದಕ್ಕೆ ಕಾರಣ ನಟ ಪ್ರೇಮ್ ಶ್ರೇಯಾ ಅವರ ಅಭಿಮಾನಿಯಂತೆ. ರೂಪಾ ಅವರು ನಿಮಗೆ ಒಳ್ಳೆ ನಾಯಕಿ ಕೊಡ್ತೀನಿ ಅಂದಾಗ ಯಾವ ಥರ ನಾಯಕಿ ಕೊಡ್ತಾರೆ ಅಂತ ನಿಜಕ್ಕೂ ಟೆನ್ಷನ್ ಆಗಿತ್ತು. ಬಟ್ ನಿಜ ಹೇಳ್ಬೇಕಂದ್ರೆ ಶ್ರೇಯಾ ಅವ್ರನ್ನ ಕೊಟ್ಟಿದ್ದಾರೆ. ನಾನು ತುಂಬಾ ದೊಡ್ಡ ಫ್ಯಾನ್ ಅವ್ರಿಗೆ. ಯಾಕಂದ್ರೆ ನನ್ನ ವೈಫ್ ಇಲ್ಲೇ ಇದ್ದಾರೆ. ನನ್ನ ವೈಫ್ ಜೊತೆಯಲ್ಲಿ ಅವರ ಸಾಕಷ್ಟು ಸಿನಿಮಾಗಳನ್ನ ನೋಡಿ ಅವ್ರ ಬಗ್ಗೆ ಮಾತಾಡ್ಕೊಂಡಿದ್ದೆ. ಸೊ ಐ ಆಮ್ ವೆರಿ ಲಕ್ಕಿ ಅವ್ರ ಜೊತೆಯಲ್ಲಿ ಆಕ್ಟ್ ಮಾಡೋ ಒಂದು ಅವಕಾಶನ ರೂಪಾ ಅವರು ಕೊಟ್ಟಿದ್ದಾರೆ. ಮೊದಲಿನಿಂದಲೂ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸುವ ಆಸೆ ಇದ್ದ ಶ್ರೇಯಾಗೆ ಒಂದು ಒಳ್ಳೆ ಸ್ಟೋರಿ ಜೊತೆಗೆ ಟೀಮ್ ಸಿಗೋದ್ರ ಮೂಲಕ ಆ ಆಸೆ ನೆರವೇರಿದೆ. ಚಂದ್ರ ಚಿತ್ರದಲ್ಲಿ ತಾನೊಬ್ಬ ರಾಜಕುಮಾರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿರುವ ಶ್ರೇಯಾ ಚಿತ್ರದಲ್ಲಿನ ತನ್ನ ಪಾತ್ರಕ್ಕಾಗಿ ಸಾಕಷ್ಟು ತಯಾರಿ ನಡೆಸಲಿದ್ದಾರೆ. Thank you, Rupa, for actually giving me a chance to be part of the industry. It's a matter of immense pride and honor to be part of this film. Thank you for writing such a beautiful character. ರಾಜವಂಶದ ಕೊನೆಯ ರಾಜಕುಮಾರಿಯೊಬ್ಬಳು ಈಗಿನ ಮಾಡರ್ನ್ ಸಮಾಜದಲ್ಲಿ ಹೇಗೆ ಬದುಕಬಹುದು, ಅಲ್ಲದೆ ಸಾಮಾನ್ಯನೊಬ್ಬನನ್ನ ಪ್ರೀತಿಸಿದಾಗ ಆಕೆ ಯಾವ ಪರಿಸ್ಥಿತಿಗಳನ್ನ ಎದುರಿಸಬಹುದು ಅನ್ನೋ ರಾಯಲ್ ಲವ್ ಸ್ಟೋರಿಯೇ ಚಿತ್ರದ ಕಥೆ. ಹಿರಿಯ ನಟ ಶ್ರೀನಾಥ್ ಸೇರಿದಂತೆ ಹಲವು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಲಿದ್ದಾರೆ. ಶೀಘ್ರದಲ್ಲೇ ಒಂದು ಅದ್ಧೂರಿ ಚಿತ್ರವನ್ನ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇರಿ. ಸರಸ್ವತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನು ಚಿತ್ರಕ್ಕಾಗಿ ಶ್ರೇಯಾ ಸರನ್ ಫೋಟೋ ಶೂಟ್ ನಡೆಯಿತು. ಝಗಮಗ ಬಣ್ಣದ ಬೆಳಕಿನಲ್ಲಿ ಹಾಲ್ ಬೆಳದಿಂಗಳಂತೆ ಹೊಳೆಯೋ ಶ್ರೇಯಾ ಕ್ಯಾಮೆರಾಗೆ ಪೋಸ್ ಕೊಟ್ಟರು. ಶ್ರೇಯಾ ಶರಣ್ ಚೆಲುವೆ ಹಾಗೆ ಮೈ ಮೇಲೆ ಬೀಳುವ ಲೈಟುಗಳಿಗೆ ಇನ್ನಷ್ಟು ಹೊಳೆಯುತ್ತದೆ. ಧರಿಸಿದ ಉಡುಪುಗಳು ಈ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಅಷ್ಟು ಆಕರ್ಷಕವಾದ ಈ ಬೆಡಗಿಯ ಈ ಫೋಟೋ ಶೂಟ್ ಅಂದ ಚಂದದ ಒಂದು ಸಂಪೂರ್ಣ ಸೆಳೆತವೇ ಬಿಡಿ. Story of a princess never been told before.
It has more to do than just running around the trees or just look pretty and stand in a corner. It has a lot of emotions. There is a lot of there's a graph this character has, the journey she takes. She even though she's a princess, she has a heart of a normal girl next door. ರಾಜ ಮಹಾರಾಜರ ವೈಭವ ಇಲ್ಲಿ ಎದ್ದು ಕಾಣುತ್ತದೆ. ಕಾರಣ ಇಷ್ಟೇ, ಚಿತ್ರದ ಕಥೆಯು ರಾಜಕುಮಾರಿಯ ಶೃಂಗಾರದ ಬಲವನ್ನು ಎತ್ತಿ ಹಿಡಿಯುತ್ತದೆ, ರಾಜಮನೆತನದ ಘನಗಾಂಭೀರ್ಯವನ್ನು ಬಿಂಬಿಸುತ್ತದೆ. ಬೇರೆ ಗಿಮಿಕ್ ಮಾಡೋಕ್ಕೆ ಇಲ್ಲೊಂದು ಅಲ್ಲೊಂದು ಮಾಡ್ತಾ ಇಲ್ಲ. ನನ್ನ ಚಿತ್ರನೇ ರಾಜಮನೆತನದ್ದು ಅಂತ ಹೇಳಿದಾಗ ಅದಕ್ಕೆ ಪೂರಕವಾಗಿರುವಂಥದ್ದು ಮತ್ತು ಸನ್ನಿವೇಶಕ್ಕೆ ಯಾವ್ಯಾವ ರೀತಿ ಬೇಕು ಅನ್ನೋದ್ರ ಪ್ರಕಾರನೇ ನಾನು ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಆಸೆಪಟ್ಟು ನನಗೆ ಶ್ರೇಯಾ ಶರಣ್ನೇ ಬೇಕು ಅಂತ ಅವರನ್ನೇ ಆಸೆಪಟ್ಟು ಹೀರೋಯಿನ್ನ ಕರ್ಕೊಂಡ್ಬಂದಿದ್ದೆ. ಆಗಿನ ರಾಜರ ಇಂದಿನ ಕತೆ ಹೇಳುವ ಈ ಚಿತ್ರ ರಾಜರ ಪ್ರಾಣಿ ಪ್ರೀತಿಯನ್ನು ತೋರುತ್ತದೆ. ಹಾಗಾಗಿಯೇ ಇಲ್ಲಿ ಶ್ರೇಯಾ ಕೈಯಲ್ಲಿ ಮಿಂಟು ಎಂಬ ಗಿಣಿರಾಮ ಮಿಂಚ್ತಾ ಇದ್ದಾನೆ. ಚಂದ್ರ ಚಿತ್ರದ ಈ ಬ್ಯೂಟಿ ಕನ್ನಡಕ್ಕೆ ಬಂದು ಭಾರಿ ಸುದ್ದಿ ಮಾಡಿದ್ದಾರೆ. ಇನ್ನು ಈ ಆಕರ್ಷಕ ನೋಟ ಮೈಮಾಟದಿಂದ ಮತ್ತಷ್ಟು ಇಷ್ಟವಾಗಲಿದ್ದಾರೆ.